ಶನಿದೇವರ ಪಾದಾರವಿಂದಲೇ ಗೋವಿಂದ. ಪಾರ್ವತಿ ಪತಿಯೇ ಎಲ್ಲವೋ ಮದಾಂಧನೆ. ಏನಿದು ಶಬ್ದ ದೇವಿ? ಏನಿದು ಶಬ್ದ? ನನಗೆ ಉಪಾಯವಾಗುತ್ತಿರುವುದು ಸ್ವಾಮಿ. ಮಂತ್ರಿಗಳೇ, ಏನಿದು ಶಬ್ದ? ಎಲವೋ ದುರ್ಮದಾಂಧನೆ. ಹರ ಹರ. ಎಲವೋ ದುರ್ಮದಾಂಧನೆ. ಎಲ್ಲ ಮಹಿಮೆಯನ್ನೆರೆಯದೆ ಚರಿದೆಯ ಕೂಳ. ಎಲವೋ ವಿಕ್ರಮ, ಈ ಕ್ಷಣದೋಳ್ ನಿನ್ನಯ ರಾಶಿಯಂ ಸೇರಿ, ಈ ಕ್ಷಣದೋಳ್ ನಿನ್ನಯ ರಾಶಿಯಂ ಸೇರಿ ಎನ್ನಯ ಘೋರ ದೃಷ್ಟಿಯಂ ತೋರ್ಪಡಿಸುವೆನೋ ಅದಮ. ಎಲ್ಲವೋ ವಿಕ್ರಮ. ನಾಡಿದೆ ನೀಶನ ಗುರುಳನೆ ಅದಮನೆ ಮದಾನನೆ. ಏನ ನಾಡಿದೆ ಎನ್ನ ಮಹಿಮೆಯ ತೋರುವೆ ಈಗಲೇ. ಬೇಡ ದೇವ. ಎನ್ನ ಮಹಿಮೆಯ ತೋರುವೆ ನೀಗಲೇ. ಏನ ನಾಡಿದೆ ನೀಚನ ತುರುಳನ ಅದಮನೆ ಮದಾಂಧನೆ. ಏನ ನಾಡಿದೆ ಎಲ್ಲೋ ವಿಕ್ರಮ. ನಿನ್ನ ರಾಶಿಗೆ ನಾನು ಬಂದು, ನಿನ್ನ ರಾಶಿಗೆ ನಾನು ಬಂದು ಎಳಿ ಬೇಳಿ ಪೀಡಿಸುವೆ. ಎಳಿ ಬೇಳಿ ಪೀಡಿಸುವೆ ಘೋರ ದೃಷ್ಟಿಯಿಂದ ನಿನ್ನ. ಘೋರ ದೃಷ್ಟಿಯಿಂದ ನಿನ್ನ ಕಾಡಿ ಕೂಡಿ ಪೀಡಿಸುವೆ. ಏನ ನಾಡಿದೆ ನೀಚನ ಗುರುಳನೆ ಮದಮನೆ ಮದಾಂಧನೆ. ಏನ ನಾಡಿದೆ ಎಲ್ಲವೋ ದುರುಳನಾದ ವಿಕ್ರಮ. ನಿನ್ನ ಅರಮನೆಯ ಪಂಡಿತರು ನನ್ನ ಪೂಜಾ ವಿಧಾನವನ್ನು ಎಷ್ಟು ವಿಧ ವಿಧವಾಗಿ ಹೇಳಿದರು. ಅವರ ಮಾತುಗಳನ್ನು ನಿರಾಕರಿಸಿ ನನ್ನ ಮಹಿಮೆ ಏನೆಂಬುದನ್ನು ಜರಿಯದೆ ನನ್ನನ್ನು ಜರಿದೆಯೇನೋ ಮೂಡ ದೇವ. ಈ ಕ್ಷಣದಿಂದಲೇ ನಿನ್ನಯ ರಾಶಿಯನ್ನು ಸೇರಿ ಎನ್ನಯ ಮಹಿಮೆ ಏನೆಂಬುದನ್ನು ತೋರ್ಪಡಿಸುವೆನೋ ಆದಮ. ಅಯ್ಯೋ ದೇವ, ಪರಮಾತ್ಮ, ಶನಿದೇವ. ಅಯ್ಯೋ ವಂದಿಸಿ ಬೇಡುವೆನು ಬಾನು ಛಾಯ. ಬೇಡುವೆನು ಬಾನು ಛಾಯ ಅಮಿತ ದಯಾಮಯ. ನಮಿಪೆನೋ ನಿಮ್ಮ ಪಾದ ಪದ್ಮಗಳಿಗೆ ಎನ್ನ ಶಿರವನ್ನೊಡ್ಡಿ ಬೇಡುವೆನು ದೇವಾ. ದೇವಾ ಶನಿದೇವ. ಪರಮಾತ್ಮ, ಶನಿದೇವ. ಪರಮಾತ್ಮ, ದೇವ, ಶನಿದೇವ. ಎಲ್ಲವೋ ದೈವದ್ರೋಹಿ. ಕ್ಷಮಿಸನ್ನ ಪರಾಧವನು. ಕ್ಷಮಿಸಲ್ಲ ಪರಾಧವನು. ಅರಿಯದೆ ನಾನಾಡಿದ ನುಡಿಯನು ಮರೆತು ಅಭಾಗ್ಯ ನಮ್ರಕ್ಷಿಸಿ ಸಲಹೋ.
ಪರಮಾತ್ಮ ಶನಿದೇವ, ನಿಮ್ಮ ವಿಷಯದಲ್ಲಿ ನಾನು ಅರಿಯದೆ ಸರ್ವ ಅಪರಾಧವನ್ನೇ ಮಾಡಿರಲು ತಂದೆ. ಅಯ್ಯೋ, ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ತಂದೆ, ಕೃತಾರ್ಥನನ್ನಾಗಿ ಮಾಡು. ಎಲ್ಲವೋ ದುರಾತ್ಮನಾದ ವಿಕ್ರಮ, ಪರಮಾತ್ಮ ಈ ದಿನಗರ ಪುತ್ರನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಅಯ್ಯೋ, ಸೃಷ್ಟಿಕರ್ತನಾದ ಬ್ರಹ್ಮದೇವನು, ವೈಕುಂಠವಾಸನಾದ ನಾರಾಯಣನು, ಸಕಲ ಜೀವರಾಶಿಗಳಿಗೆ ಅನ್ನದಾತನಾದ ಆ ಸರ್ವೇಶ್ವರನು ಶನೇಶ್ವರನೆಂದು ವಿರುದ್ಧನಿಟ್ಟಿರುವಾಗ ಅಯ್ಯೋ, ಸೂರ್ಯ ಚಂದ್ರಾದಿಗಳಾಗಿ ಅಷ್ಟದಿಕ್ಪಾಲಕರೊಳಗೊಂಡು ನನ್ನ ಮಹಿಮೆಯನ್ನು ಕೇಳಿದ ಕೂಡಲೇ, ನನ್ನ ನೆರಳನ್ನು ಕಂಡ ಕೂಡಲೇ ಗಡಗಡನೆ 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 ಎಂದಿದೆ. ಹೀಗಿರುವಲ್ಲಿ ಕೇವಲ ಅಲ್ಪ ಕಾಲದಲ್ಲಿ ಜನಿಸಿ ಲಯವಾಗುವ ಭ್ರಷ್ಟ ನನ್ನನ್ನು ತೆರೆದು ನಿಂದಿಸುವ ಶಕ್ತಿ, ಸಾಮರ್ಥ್ಯ, ಸಾಹಸವು ನಿನಗುಂಟಾಗಿರುವುದಲ್ಲವೇನೋ? ನಿನಗೆ ಇಷ್ಟೊಂದು ಗರ್ವವೇನೋ ವಿಕ್ರಮ? ಎಲ್ಲವೋ ನನ್ನ ದೃಷ್ಟಿಯಿಂದ ನಿನ್ನ ಗರ್ವವನ್ನು ಮುರಿದನು. ದೇವ ಬೇಡ ತಂದೆ, ನಿನ್ನ ದುರಂಕಾರಕ್ಕೆ ಮೇರಿಯೇ ಇಲ್ಲವೋ? ಇದು ನಿನ್ನ ತಪ್ಪಲ್ಲವೋ? ನಿನ್ನ ರಾಜ್ಯ ಭೋಗದ ಮದವು ಇಲ್ಲವೋ ತಂದೆ? ಹೌದು, ನಿನಗಿಂತಲೂ ಅತಿಶಯರಾದ ನಳಹ, ಹರಿಶ್ಚಂದ್ರ, ಪುರೂರವ, ಸ್ವಾಮಿ, ಇನ್ನು ಅನೇಕರು ನನ್ನ ಮಹಿಮೆಯನ್ನು ಅರಿತು ಅವರೆಲ್ಲರೂ ಪೂಜ್ಯ ಭಾವದಿಂದ ನಡೆದರು. ನಿನ್ನ ಹಾಗೆ ಗರ್ವದಿಂದ ಮೆರೆಯಲಿಲ್ಲವೋ ಅಧಮ? ದೇವ ಇಷ್ಟೊಂದು ಘೋರ ದೃಷ್ಟಿ ಬೇಡ ತಂದೆ. ನನ್ನ ದೃಷ್ಟಿ ಏನೆಂಬುದನ್ನು ನೀನು ಅರಿಯಲೇಬೇಕು. ನೋಡು ನನ್ನ ಶಕ್ತಿಯನ್ನು. ಬೇಡ ತಂದೆ. ದೇವಿ ದೇವಿ ದೇವಿ, ರಾಜಕುಮಾರ, ಅಯ್ಯೋ, ವಂದಿಸೆ ಮಹಾನುಭಾವ ಸನ್ನುತ ಸುಗುಣಾಕರ. ಆತ್ಮರೇ, ವಂದಿಸೆ ಮಹಾನುಭಾವ ಸನ್ನುತ ಸುಗುಣಾಕರ. ಭಾವಿಸಿರುವೆವು ಭಾನುನಂದನ, ಭಾವಿಸಿರುವೆವು ಭಾನುನಂದನ, ಭವಜಾತ ರೂಪನೇ ಮನ್ನಿಸೆ ಮಹಾನುಭಾವ ಸುಗುಣಾತನಂದವಾ. ದೇವಾ, ನಮ್ಮ ನುಡಿಯನ್ನು ಸಲಹಿ ಮನನ ಮಾಡಿ ಸಲಹಿ ನಿನ್ನವ. ಪರಮಾತ್ಮ, ದೇವ, ಬೇಡ ತಂದೆ. ಪರಮಾತ್ಮ, ನಮ್ಮ ನುಡಿಯನ್ನು ಸಲಹಿ ಮನನ ಮಾಡಿ ಮನ್ನಿಸಿ ದೇವ ಭಾನುಕುಮಾರ. ಮನ್ನಿಸೆ ಮಹಾನುಭಾವ ಸನ್ನುತ ಸುಗುಣಾಕರ. ದೇವ, ನಮ್ಮ ಸರ್ವ ಅಪರಾಧವನ್ನು ಮನ್ನಿಸಿ ಪ್ರಭು, ಮನ್ನಿಸಿ ನಮ್ಮ ಅಪರಾಧವನ್ನು ಮನ್ನಿಸಿ ನಮ್ಮನ್ನು ಕೃತಾರ್ಥನಾಗಿ ಮಾಡು ದೇವ, ನಮ್ಮನ್ನು ಕೃತಾರ್ಥನಾಗಿ ಮಾಡು. ಪರಮಾತ್ಮ, ಅಯ್ಯೋ ಬೇಡ ತಂದೆ. ರಾಜಕುಮಾರ, ಮಹಾನುಭಾವ ಭಕ್ತಿಯಿಂದ ಭಜಿಪೇನಯ್ಯ, ಮುಕ್ತಿ ನೀಡು ಸಲಹೋ ತಂದೆ. ಶನಿದೇವ
ರಾಜಕುಮಾರ. ಮನದಿ ನೆನೆದು ಪೂಜಿಪೆ ನಮ್ಮ ಅಪರಾಧವ ಮನ್ನಿಸು ತಂದೆ. ಅಜ್ಞಾನದಿ ಆಡಿದ ನುಡಿಯ ಹರುಷದಿಂದ ಆಲಿಸು ತಂದೆ. ಮಾಳವ ರಾಜ್ಯದ ಮಾನವರಿನ್ನು ಕಷ್ಟಕ್ಕೆ ಸಿಲುಕಿ ಸಾಯುವರೆನ್ನು ಶನಿ ದೇವ ಮಹಾನುಭಾವ ಭಕ್ತಿಯಿಂದ ಭಜಿಪೇನಯ್ಯ ಮುಕ್ತಿ ನೀರು ಸಲಹೋ ತಂದೆ. ಶನಿ ದೇವ ದೇವ ಶನಿ ದೇವ ನಮ್ಮ ಜನಕನು ನಿಮ್ಮ ವಿಷಯದಲ್ಲಿ ಸರ್ವ ಅಪರಾಧವನ್ನು ಮಾಡಿರುವುದು. ಆ ಅಪರಾಧವನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸು ತಂದೆ. ಓ, ಈಗ ನೀವು ಯಾರು ಏನೇ ಹೇಳಿದರು, ಎಷ್ಟೇ ಬೀರಿದರು, ಈಗ ಬೀರುವ ಎನ್ನ ದೃಷ್ಟಿಯನ್ನು ಹರಿಹರಾದಿಗಳು ಅಡ್ಡವಾಗಿ ಬಂದರೂ ನಿಲ್ಲಿಸಲಾರು. ಬೇಡ ದೇವ. ಈ ನನ್ನ ದೃಷ್ಟಿ ಏನೆಂಬುದನ್ನು ನಿಮ್ಮ ಜನಕನು ಅರಿಯಲೇಬೇಕು. ಎಲ್ಲವೋ ವಿಕ್ರಮ, ನಾನಿನ್ನು ಬರುವೆನು. ಪರಮಾತ್ಮ ಪರಮಾತ್ಮ ದೇವ. ಅಯ್ಯೋ ದೇವ, ಹೊರಗೆ ಹೋದಿರಲ್ಲ. ಅಯ್ಯೋ ಪರಮಾತ್ಮ. ಆಗಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಆ ದೇವಾದಿ ದೇವನು ನಮ್ಮನ್ನು ಕಾಡದೆ ಬಿಡನು. ಅವನ ಕೃಪಾ ದೃಷ್ಟಿಯು ಅದೆಂತಹ ಕಷ್ಟ ಬರುವುದೋ ನಾ ಕಾಡನಲ್ಲ. ಪ್ರಾಣೇಶ್ವರ ದೇವಿ, ಏನೇ ಆಗಲಿ ನಮ್ಮ ಸತ್ಯ ಧರ್ಮಗಳನ್ನು ಬಿಡದೆ ಭಕ್ತಿಯಿಂದ ಆ ದೇವರನ್ನು ಪೂಜಿಸೋಣ. ದೇವಿ, ಯಾವ ರೀತಿ ನಡೆಯುವುದೋ, ಯಾವ ರೀತಿ ತಡೆಯುವುದೋ, ಆ ದೇವನನ್ನು ಯಾವ ರೀತಿ ಸಂತೃಪ್ತಿಗೊಳಿಸುವುದೋ ನನಗೊಂದು ತೋಚದಾಗಿದೆ ದೇವಿ, ನನಗೊಂದು ತೋಚದಾಗಿದೆ. ಪ್ರಾಣೇಶ್ವರ, ನೀವು ಈ ರೀತಿ ಮಾತನಾಡಕೂಡದು. ಮಹಾಪ್ರಭು, ಅವಶ್ಯಂ ಅನುಭಕ್ತವ್ಯಂ ಶುಭಂ ಶುಭಂ ಎಂಬಂತೆ ಬಂದ ಕಷ್ಟಗಳನ್ನು ಅನುಭವಿಸಲೇಬೇಕಲ್ಲವೇ? ಸ್ವಾಮಿ ಪಂಡಿತೋತ್ತಮರೇ, ಗ್ರಹ ದೋಷ ನಿವಾರಣೆಗೆ ಯಾವುದು ಹಾದಿ ಇಲ್ಲವೇ? ಇದೇ ಮಂತ್ರಿಗಳೇ. ಆದರೆ ಆದರೇನು ಪಂಡಿತರೇ, ಈ ಗ್ರಹ ದೋಷಣೆಗೆ ಬೇರೆ ದಾರಿಯೇ ಇಲ್ಲ ಎಂಬ ವಾಕ್ಯವೇ? ದಳಾಧಿಕಾರಿಗಳೇ, ಆ ಶನಿದೇವರು ನಮ್ಮ ಮಹಾರಾಜರ ರಾಶಿಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಇರುವರು. ಆದ್ದರಿಂದ ಇನ್ನು ಮುಂದೆ ದುಃಖ ಸಾಗರದಲ್ಲಿ ಹೋಗಬೇಕಾಗುವುದು. ಹರಹರ, ಎಂತಹ ಕಷ್ಟಗಳನ್ನು ಕೊಡುವನೋ ಕಾಣೆನೆ ದೇವಾ. ಮಾನುಷ ಜನ್ಮದೋ ಜನಿಸುತ್ತಲೇ ದುಃಖವೆಂಬ ಸಾಗರದಿ ಬರುವ ಅಲೆಗಳಿಂದು ಈಜಾಡುತ್ತಿರ್ಪದು ಜಗದಿನೇ. ಮಾನುಷ ಜನ್ಮದೋಳ್ ಜನಿಸುತ್ತಲೇ ಕಷ್ಟ ಸುಖಗಳೋಳ್ ತೊಳಲಾಡುತ್ತೆ ದುಃಖವೆಂಬ ಸಾಗರದಿ ಅಲೆಗಳೋಳ್ ಮಿಂದು ಈಜಾಡುತ್ತಿರ್ಪದು ಜಗದಿನೇ. ಮಹಾರಾಜ, ಮಾನವರಾಗಿ ಜನಿಸುತ್ತಲೇ ಕಷ್ಟ ಸುಖಗಳು ನಮ್ಮ ಹಿಂದೆಯೇ ಕಾದಿರುತ್ತವೆ. ಅದು ಅಲ್ಲದೆ ಆ ಶನಿದೇವರ ದೃಷ್ಟಿಯು ಅಮೋಘವಾದದ್ದು. ನೀವು ನಿಂದಿಸಬಾರದಿತ್ತು. ಆದದ್ದು ಹಾಗೆ ಹೋಯಿತು. ಈಗ ಆ ದೇವನು ಶಾಂತ ರೀತಿಯಿಂದ ವರ್ತಿಸಬೇಕಾದರೆ ಆ ದೇವನನ್ನು ಸುವರ್ಣದ ಪ್ರತಿಮೆಯನ್ನಾಗಿ ನಿರ್ಮಿಸಿ ಬ್ರಾಹ್ಮಣರಿಗೆ ಭಕ್ಷ್ಯ ಭೋಜನಾದಿಗಳನ್ನು ಮಾಡಿಸಿ
ಅವರು ಕೋರಿದ ದಾನ ಧರ್ಮಗಳನ್ನು ನೀಡಿದರೆ ಕೃಪಾ ಸಂತುಷ್ಟನಾಗಿ ಕಾಣುವನೆಂದು ನಮ್ಮ ಜ್ಯೋತಿಷ್ಯ ಫಲವು ಹೇಳುತ್ತಿರೋದು ಪ್ರಭು. ಪ್ರಾಣೇಶ್ವರ, ಪಂಡಿತೋತ್ತಮರಿಗೆ ಎದುರು ಆಡಬಾರದು, ಅವರ ಮಾತನ್ನು ಅನುಮೋದಿಸಬೇಕೆಂದು ಇದು ನಿಮ್ಮ ಪಾದಾವೃಂದದಲ್ಲಿ ಬೇಡಿಕೊಳ್ಳುವೆನು ಸ್ವಾಮಿ. ಹೌದು ಜನಕ, ಪಂಡಿತರ ವಾಕ್ಯವನ್ನು ನಮ್ಮ ಜನನಿಯ ನುಡಿಯಂತೆ ಲಾಲಿಸಿ ಆ ಶನಿದೇವರನ್ನು ಆರಾಧಿಸೋಣ ಜನಕ. ನೀವೇನು ಹೇಳಿದರು, ನಾವೇನು ಮಾಡಿದರು, ಆ ದೇವದೇವನನ್ನು ನನ್ನನ್ನು ಕಾಡಿಸದೆ ಬಿಡುವಾಗಿಲ್ಲವು. ಇನ್ನು ನೀವು ಯಾರು ಏನು ಹೇಳಬಾರದು. ನೀವೆಲ್ಲರೂ ಹೊರಡಿ, ಹೊರಡಿ. ಪ್ರಾಣೇಶ್ವರ ಸ್ವಾಮಿ, ಇದೇಕೆ ನೀವು ಈ ರೀತಿ ಮಾತನಾಡುತ್ತೀರಿ? ನನಗೇಕೋ ಭಯ ಉಂಟಾಗುತ್ತಿರುವುದು. ಪ್ರಾಣೇಶ್ವರ, ನನ್ನನ್ನು ಹಾಗೂ ಈ ನನ್ನ ಕುಮಾರನನ್ನು ನಿಮ್ಮ ಸ್ವಾಮಿಯ ವಾಕ್ಯದಲ್ಲಿ ನಿಲ್ಲಿಸಿಕೊಡಬೇಕು. ಪ್ರಾಣೇಶ್ವರ, ಇದು ದಳಪತಿಗಳೇ, ಮಂತ್ರಿಗಳೇ, ಸ್ವಾಮಿಯ ಆಜ್ಞೆ ಎದುರು ನೀವು ಇಲ್ಲೇ ಇರುವಿರ? ಹೊರಟು ಹೋಗಿ. ಅಪ್ಪಣೆ ತಾಯಿ. ಪ್ರಾಣೇಶ್ವರ ಸ್ವಾಮಿ, ದಳಪತಿಗಳು ಮಂತ್ರಿಗಳು ನಮಗೆ ಹಿತವನ್ನೇ ಬಯಸುವುದಲ್ಲವೇ? ಅವರಿಗೆ ಈ ರೀತಿ ಕಟುನುಡಿಗಳಿಂದ ಮಾತನಾಡಿದರೆ ಅವರಿಗೆ ಸುಮ್ಮನೆ ಇರುವರೆ. ಈ ರೀತಿ ಕಟುನುಡಿಗಳನ್ನು ಮಾತನಾಡಲು ಕಾರಣವಾದರೂ ಏನು ಸ್ವಾಮಿ? ದೇವಿ, ಇದೇನು ಹೀಗೆ ಹೇಳುತ್ತಿರುವೆಯಲ್ಲ? ನಾನು ಈಗ ಯಾರನ್ನು ಹೊರಗಟ್ಟಿದೆನು? ನಾನೇನು ಮಾಡಿದೆನು? ದೇವಿ, ಇದೇನು? ಮಂತ್ರಿ, ದಳಪತಿಗಳು, ಪಂಡಿತರು ಎಲ್ಲರೂ ಎಲ್ಲಿ ಹೋದರು ದೇವಿ? ಶನಿದೇವ, ಪ್ರಥಮಾಂಕದಲ್ಲಿಯೇ ನಿನ್ನ ದೃಷ್ಟಿಯು ನನ್ನ ಮನವನ್ನು ಧೂಳು ಮಾಡುತ್ತಿರುವುದಲ್ಲ. ಅಯ್ಯೋ ಪ್ರಾಣೇಶ್ವರ, ನೀವು ಈ ರೀತಿ ಮಾತನಾಡುವುದನ್ನು ಕಂಡರೆ ನನಗೆ ಭಯ ಉಂಟಾಗುತ್ತಿರುವುದು. ಇರಲಿ, ಧೈರ್ಯಂ ಸರ್ವತ್ರ ಸಾಧನ ಎಂಬಂತೆ ನಾವು ಭಕ್ತಿಯಿಂದ ಆ ಶನಿದೇವರನ್ನು ಪೂಜಿಸೋಣ. ನಡೆಯಿರಿ ಸ್ವಾಮಿ, ನಡೆಯಿರಿ. ಸರಿ ದೇವಿ, ಅದರಂತೆಯೇ ನಡೆಯೋಣ, ನಡೆಯಿರಿ. ಸ್ವಾಮಿ ಪರಮಾತ್ಮ, ದೇವಾ, ಶನೇಶ ಭಾನುನಂದನ ಛಾಯಾತನಯ ಪರಮಾತ್ಮ ಶನಿದೇವ, ಪಾರೋ ಶನೇಶ ಕಾಪಾಡೋ ಈಶ, ದೀನರನ್ನು ಕಾಪಾಡಿ ಕಡೆ ಹಾಯಿಸೋ ಈಶ. ಪಾರೋ ಶನೇಶ ಈಶ ಶನೇಶ. ದೇವಿ, ರಾಜಕುಮಾರ, ಭಕ್ತಿಯಿಂದ ಭಜಿಸೋಣ. ಭಕ್ತಿಯಿಂದ ಭಜಿಪವಯ್ಯ, ಮುಕ್ತಿ ನೀಡಿ ಸಲಹಯ್ಯ ಪರಮಾತ್ಮ. ಭಕ್ತಿಯಿಂದ ಭಜಿಪವಯ್ಯ, ಮುಕ್ತಿ ನೀಡಿ ಸಲಹಯ್ಯ. ಮುದ್ರಿಯಗಿಟ್ಟು ದೂಷಿಸಿದ ವಾಕ್ಯವನ್ನು ಮನ್ನಿಸು, ತಪ್ಪುಗಳನ್ನು ಮನ್ನಿಸು, ತಪ್ಪುಗಳನ್ನು ಮನ್ನಿಸು, ತಪ್ಪುಗಳನ್ನು ಮನ್ನಿಸು. ಬಾರೋ ಶನೇಶ ಕಾಪಾಡೋ ಈಶ, ದೀನರನ್ನು ಕಾಪಾಡಿ ಕಡೆ ಹಾಯಿಸು ಈಶ. ಬಾರೋ ಶನೇಶ ಈಶ ಶನೇಶ. ಬಲ ಬಳಿರೆ, ಬಲ ಬಳಿರೆ ಭುವನ ಭೀಕರ, ಭೀಕರ, ಭೀಕರ. ಬಲ ಬಳಿರೆ, ಬಲ ಬಳಿರೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ನರರು ಎನಗೆ ಸರಿ ಸಮಾನ,
ನರರು ಎನಗೆ ಸರಿ ಸಮಾನ ಇಹರದರೆಯಳು 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 ಬಲ ಬಳಿರೆ ಭುವನ ಭೀಕರ 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 ಎಲ್ಲವೋ ವಿಕ್ರಮ ನನ್ನ ದೃಷ್ಟಿಯಿಂದ ನಿನಗೆ ಕಷ್ಟ ಕೊಟ್ಟು ಕಾಡುವೆನು ಎನ್ನ ದೃಷ್ಟಿಯಿಂದ ನಿನಗೆ ಕಷ್ಟ ಕೊಟ್ಟು ಕಾಡುವೆನು ತಾನನ್ನಕ್ಕೆ ಕಳುಹುವೆನು ಕಡೆಗಣ್ಣಿನಲ್ಲಿ ನೋಡುವೆನು 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 ಬಲ ಬಳಿರೆ ಭುವನ ಭೀಕರ 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 ಓಹೋ ಮದೊಂದನಾದ ವಿಕ್ರಮ ಈಗ ನಾನೇ ಯಾರೆಂಬುದನ್ನು ತೋರ್ಪಡಿಸುವೆನು ಅಧಮ ಈಗ ಒಂದು ಮಾಯದ ಕುದುರೆಯನ್ನು ನಿರ್ಮಿಸಿ ನಾನು ಕಾರವಾನನ ವೇಷವನ್ನು ತಾಳಿ ಅವನ ಅರಮನೆ ಮುಂದೆ ಹೋಗಿ ನಿಲ್ಲುವೆನು ಮತ್ತು ಆ ದುರ್ಜಯನಿಗೆ ಈಗಿರುವ ಸುಜ್ಞಾನವನ್ನು ಹೋಗಲಾಡಿಸಿ ದುರ್ಬುದ್ಧಿಯನ್ನೇ ಕಲ್ಪಿಸಿ ಅವನನ್ನೇ ಈ ರಾಜ್ಯದ ಅಧಿಪತಿಯನ್ನಾಗುವಂತೆ ಇರಲಿ. ಹೋಗುವೆ ನಾವು ಜವದೊಳ್ಳರ ಮನೆಗೆ ಈಗಲೇ ವಿಕ್ರಮನ ಎಡೆಗೆ ಈಗಲೇ ವಿಕ್ರಮನ ಎಡೆಗೆ ಹೋಗುವೆ ನಾವು ಜವದೊಳ್ಳರ ಮನೆಗೆ ಮಾಡಿದ ಅಪರಾಧಕ್ಕೆ ಕಾಣದ ಮದೊಂದನನ್ನು ಮಾಡಿದ ಅಪರಾಧಕ್ಕೆ ಕಾಣದ ಮದೊಂದನನ್ನು ಕೊಡಿ ನಾನು ಶಿಕ್ಷಿಸುವೆನು ಕೊಡಿ ನಾನು ಶಿಕ್ಷಿಸುವೆನು ಹೋಗುವೆ ನಾವು ಜವದೊಳ್ಳರ ಮನೆಗೆ ಈಗಲೇ ವಿಕ್ರಮನ ಎಡೆಗೆ ಈಗಲೇ ವಿಕ್ರಮನ ಹೋಗುವೆ ನಾವು ಜವದೊಳ್ಳರ ಮನೆಗೆ ಅಶ್ವವನ್ನು ಮಾರುವೆನು ಕುದುರೆಯನ್ನು ಮಾರುವೆನು ಗೋಡಾವನ್ನು ಮಾರುವೆ ನಾನು ಚಲೋ ಚಲೋ ಗೋಡಾವನ್ನು ಮಾರುವೆ ನಾನು ಅಶ್ವವನ್ನು ಮಾರುವೆನು ಕುದುರೆಯನ್ನು ಮಾರುವೆನು ಗೋಡಾವನ್ನು ಮಾರುವೆ ನಾನು ಚಲೋ ಚಲೋ ಗೋಡಾವನ್ನು ಮಾರುವೆ ನಾನು ಗೋಡದ ಸರದಾರರೇ ಗೋಡ ಎತ್ತಿ ನೋಡಿರಿ ಗೋಡದ ಸರದಾರರೇ ಗೋಡ ಎತ್ತಿ ನೋಡಿರಿ ಬಂದು ಅತಿ ಗುರಮೆದ ಬೇಸಿಕೊಟ್ಟಂ ಚಲೋ ಚಲೋ ಅಶ್ವವನ್ನು ಮಾರುವೆನು ಕುದುರೆಯನ್ನು ಮಾರುವೆನು ಗೋಡಾವನ್ನು ಮಾರುವೆ ನಾನು ಚಲೋ ಚಲೋ ಗೋಡಾವನ್ನು ಮಾರುವೆ ನಾನು पंचकल्याणी गुरम पंजರದ ಗಿಳಿ ಮುಟ್ಟಿ ಅಲ್ಲೂ ಗಿಲ್ಲು ಬಲ ಗಿಲ್ಲ ಬಗ ಉಂಡಿ ಅಶ್ವವನ್ನು ಮಾರುವೆನು ಕುದುರೆಯನ್ನು ಮಾರುವೆನು ಗೋಡಾವನ್ನು ಮಾರುವೆ ನಾನು ಚಲೋ ಚಲೋ ಗೋಡಾವನ್ನು ಮಾರುವೆ ನಾನು ಬನ್ರಿ ಬನ್ರಿ ಬರಿ 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 ನಮ್ ಗುರ್ರನ್ನ ಕೊಟ್ಬಿಡ್ತಾರೆ ದೇಖೋ ಮುನ್ನ ಪೋತೆ ಕಸ್ತದೆ ಏನಗ ಪೋತೆ ಓದಿದೆ ಎಲ್ಲಾ ಲಕ್ಷಣ ಅಚ್ಚ ಹೈ ಅರೆ ಅಲ್ಲ ಈಟ ಮಕ್ಕಳಾಗೆ ನನ್ನ ಗೋಡ ಅಂತ ಮಕನೇ ಕಾಣಿಸ್ತಲ್ವಲ್ಲ ಇರುಕೊಟ್ಟು ನಮ್ಮ ವಿಕಾರ ಮಾರದಕ್ಕೆ ಪೋತೆ ತೀಸದಿಯ ಮಾರ ಗುರಮ್ನ ಚಡ ಬೇಡ ಚಲ್ ಚಲ್
చల్ చలో గోడ మారువ నిన్న 1,00,000 రూపాయలకు 1,00,000 రూపాయలకు ಮಾರುವ ನಿನ್ನ ರಾಜನ ಕನ್ನ ಉಜ್ಜಯಿನಿ ಕನ್ನ ಪೌರುಷವನ್ನ ಮಾರುವ ನಿನ್ನ ರಾಜನ ಕನ್ನ ಉಜ್ಜಯಿನಿ ಕನ್ನ ಪೌರುಷವನ್ನ ಪಗುಟ್ಟೆಯನ್ನೈ ಮಹಿಮೆ ಕಾಟುವೆ ಚಲ್ರೆ ಬೇಟ ಹೋಗುವ ನಾವು ಚಲ್ ಚಲೋ ಗೋಡ ಮಾರುವ ನಿನ್ನ 1,00,000 రూపాయలకు 1,00,000 రూపాయలకు 1,00,000 రూపాయలకు ಏನಿದು ಶಕುನ ಏನಿದು ಆಹಾ ಪ್ರಾಣೇಶ್ವರ ಏನಿದು ಶಕುನ ಏನಿದು ಆಹಾ ಪ್ರಾಣೇಶ್ವರ ಏಕೆ ಈ ರೀತಿ ಭೀತಿ ಪಡುತ್ತಿರುವೆ? ಮಾನಸಕಿ ಬರೆ ತೋಪುದಿರೋ ಪೊದೆ ಮಾನಸಕಿ ಬರೆ ತೋಪುದಿರೋ ಪೊದೆ ಏನಿದು ಶಕುನ ಏನಿದು ಆಹಾ ಪ್ರಾಣೇಶ್ವರ ದೇವಿ, ಸ್ವಾಮಿ ಏಕೆ ಈ ಭೀತಿ ಪಡುತ್ತಿರುವೆ? ಸ್ವಾಮಿ ಕುಮಾರ, ಇದೇನಿದು? ನನಗೆ ದುಶ್ಶಕುನಗಳೇ ಅಪಶಕುನವಾಗಿ ಬರುತ್ತಿರುವುದಲ್ಲ. ಪ್ರಾಣೇಶ್ವರ, ಆ ಸ್ವಾಮಿಯ ಕೃಪಾ ದೃಷ್ಟಿಯು ನಮ್ಮ ಮೇಲೆ ಬಿದ್ದಿರುವುದು. ನನ್ನ ಬಲಭುಜವು ನನ್ನ ಬಲಗಣ್ಣು ಅದುರುತ್ತಿರುವುದು ಸ್ವಾಮಿ. ಪ್ರಾಣೇಶ್ವರ, ಎಂತಹ ಕಷ್ಟವನ್ನು ಬಂದರೆ ನಾವು ಹೇಗೆ ಸಹಿಸುವುದು ಸ್ವಾಮಿ? ನಾವು ಹೇಗೆ ಸಹಿಸುವುದು? ದೇವಿ, ಪ್ರಾಣೇಶ್ವರ, ಏಕೆ ಈ ರೀತಿಯಾಗಿ ಭೀತಿ ಪಡುತ್ತಿರುವೆ? ಆ ಭಾನುನಂದನನು ನಮ್ಮ ಬೇಡಿಕೆಗಳನ್ನು ಉದಾಸೀನ ಭಾವದಿಂದ ಕಂಡು ನಮ್ಮ ಮೇಲೆ ಕಡು ದೃಷ್ಟಿಯನ್ನು ಬೀರಿರುವಾಗ ನಾವು ಏನು ಮಾಡಿದರೂ ಪ್ರಯೋಜನವಾಗಲಾರದು. ಆ ದೇವದೇವನು ಎಂದು ಕನಿಕರದ ದೃಷ್ಟಿಯನ್ನು ಬೀರುವನೋ ಅಂದಿನವರೆಗೂ ಹೇಗಾದರೂ ಮಾಡಿ ಕಾಲವನ್ನು ಕಳೆಯಬೇಕಾಗಿದೆ. ದೇವಿ, ನೀನು ಭೀತಿ ಪಡಬೇಡ ದೇವಿ. ಪ್ರಾಣೇಶ್ವರ, ಏನೇ ಆದರೂ ಸ್ವಾಮಿಯ ಕೃಪಾ ಕಟಾಕ್ಷವು ನಮ್ಮ ಮೇಲೆ ಬೀರದೇ ಇರದು. ಆದ್ದರಿಂದ ಸತಿಯು ಪತಿಗೆ ಅರ್ಧಾಂಗಿಯಲ್ಲವೇ? ನೀವು ಈ ವಾಕ್ಯವನ್ನು ಕೇಳಲಿಲ್ಲವೇ ಸ್ವಾಮಿ? ಕಾರ್ಯೇಷು ಧಾಸೆ ಕರುಣೇಶು ಮಂತ್ರಿ ಹೌದು ದೇವಿ. ಕರುಣೇಶು ಧಾತ ರೂಪೇಶು ಲಕ್ಷ್ಮೀ ಭೋಜೇಶು ಮಾತಾ ರೂಪೇಶು ಲಕ್ಷ್ಮೀ ಘಟಾ ಮಾತಾ ಕುಲಧರ್ಮ ಪತ್ನಿ ಪ್ರಾಣೇಶ್ವರ, ಈ ವಾಕ್ಯವು ನೀವು ಆಲಿಸಲಿಲ್ಲವೇ ಸ್ವಾಮಿ? ಆದ್ದರಿಂದ ಆ ಶನಿ ದೇವರು ನಮ್ಮನ್ನು ಬಿಡಲಾರ. ನಾವು ಭಕ್ತಿಯಿಂದ ಪೂಜಿಸೋಣ ಸ್ವಾಮಿ, ನಾವು ಭಕ್ತಿಯಿಂದ ಪೂಜಿಸೋಣ. ನೀವು ಈ ಮಾತನ್ನು ಅಲ್ಲಗಲೇ ಬರದು ಸ್ವಾಮಿ. ಸರಿ ದೇವಿ, ನಿನ್ನಿಷ್ಟದಂತೆಯೇ ಆಗಲಿ, ನಿನ್ನಿಷ್ಟದಂತೆಯೇ ನಡೆಯುವನು. ಆ ದೇವದೇವನನ್ನು ಪೂಜಿಸೋಣ. ನೀನು ಭಯಪಡಬೇಡ, ನಿಶ್ಚಿಂತೆಯಿಂದ ಇರು. ಸಮಾಚಾರವೇನು? ಯಾರೋ ಒಬ್ಬ ಕುದುರೆ ಸವಾರನು ಕುದುರೆಯನ್ನು ಮಾರಲು ನಮ್ಮ ಬಳಿಗೆ ಬಂದಿರುವನು. ಆತನನ್ನು ಒಳಗೆ ಬರಮಾಡು. ಅಪ್ಪಣೆ. ಕುಮಾರ,
ಮಹಾರಾಜ್ ನಮ್ದಕ್ಕ ಗೋಡ ನಿಮ್ಗೆ ಸಲಾಮ್ ಮಾಡ್ತದೆ ದೇಖೋ ದೇಖೋ. ಎಲೆ ಕುದುರೆ ಸವಾರನೆ, ನಿನ್ನದು ಯಾವ ದೇಶ, ಅಲ್ಲದೆ ಈ ಕುದುರೆಯು ಯಾವ ದೇಶದಿಂದ ಬಂದಿರುವುದು ಎಂಬುದನ್ನು ತಿಳಿಸುವನಾಗು. ಮಹಾರಾಜ್ ನಮ್ದಕ್ಕ ದೇಶ ಬರ್ಬರ ದೇಶ. ಮಹಾರಾಜ್ ಈ ಗುಡನ್ನ ಖರೀದಿ ಕೊಟ್ಬಿಡ್ತಾ ಇದೆ ದೇಖೋ ಮಹಾರಾಜ್. ಯಾರು? ಮಹಾಪ್ರಭು, ಈ ಕುದುರೆಯನ್ನು ನೋಡುತ್ತಿದ್ದರೆ ಸಾಮಾನ್ಯವಾದದಲ್ಲೆಂದೂ ತೋರುತ್ತಿರುವುದು. ಅದು ಅಲ್ಲದೆ ಈ ವೇಳೆಯಲ್ಲಿ ನಮಗೆ ಗ್ರಹಗತಿಗಳು ಚೆನ್ನಾಗಿಲ್ಲದ ಕಾರಣ ಈ ಕುದುರೆಯು ನಮಗೆ ಬೇಡವಾಗಿದೆ ಮಹಾಪ್ರಭು. ಮಹಾಪ್ರಭು, ತಾವು ಅಶ್ವಶಾಸ್ತ್ರದಲ್ಲಿ ನಿಪುಣರು. ಈ ಕುದುರೆಯ ಲಕ್ಷಣಗಳನ್ನು ಪರೀಕ್ಷಿಸಿ ಇದಕ್ಕೆ ತಕ್ಕ ಬೆಲೆಯನ್ನು ಕೊಟ್ಟು ಅಶ್ವಲಾಯದಲ್ಲಿ ಕಟ್ಟುವುದು ಉಚಿತವಾಗಿದೆ. ಈ ಮಂತ್ರಿಗಳ ಮಾತುಗಳನ್ನು ಕೇಳಬೇಡಿ. ಪ್ರಾಣೇಶ್ವರ, ದಳಪತಿ ಮಾತನ್ನು ಕೇಳಬೇಡಿ ಸ್ವಾಮಿ. ಅದು ಅಲ್ಲದೆ ಇದಕ್ಕಿಂತ ಮಿಗಿಲಾದ ಅಶ್ವವು ನಮ್ಮಲ್ಲಿರುವುದು. ಅದು ಅಲ್ಲದೆ ನಮಗೆ ಗ್ರಹಗತಿಗಳು ಬೇರೆ ಚೆನ್ನಾಗಿಲ್ಲ. ಆದ್ದರಿಂದ ಈ ಅಶ್ವವನ್ನು ಆಸೆ ಪಡಬೇಡಿ ಸ್ವಾಮಿ, ಆಸೆಯನ್ನು ಪಡಬೇಡಿ. ಹೌದು ಜನಕ, ಈ ವೇಳೆಯಲ್ಲಿ ಏನನ್ನೂ ಭ್ರಮಿಸದೆ ಕಾಲವನ್ನು ಕಳೆಯುವುದು ಉಚಿತವಾಗಿದೆ. ಇದೇನು, ನೀವೆಲ್ಲರೂ ಸೇರಿ ನನಗೆ ಬುದ್ಧಿಯನ್ನು ಹೇಳುವುದೇ? ನನ್ನ ಕ್ರೂರ ಗ್ರಹದೋಷಕ್ಕೂ ಈ ಕುದುರೆಯ ವ್ಯಾಪಾರಕ್ಕೂ ಯಾವ ಸಂಬಂಧವೂ ಇಲ್ಲವೋ? ನೀವು ಯಾರು ಏನು ಹೇಳಿಕೊಡೋದು? ಎಲೈ ಕುದುರೆ ಸವಾರನೆ, ಈ ನಿನ್ನ ಕುದುರೆಯ ಖರೀದಿ ಏನು ಹೇಳುವ ನಾವು? ಮಹಾರಾಜ್ ಇವ್ರದಕ್ಕ ಪೇಸಿ ನಿಮ್ದಕ್ಕ ಕೇಳಕ್ಕಿಲ್ಲ, ಅಮ್ಕೋ ಮಾಲೂಮ್ ಬೇಕೋ ಮಹಾರಾಜ್. ಇದ್ರ ಖರೀದಿ ಹೇಳಕ್ಕಿಲ್ಲ. ನೀವು ಇದ್ರ ಮೇಲೆ ಕೂತ್ಬಿಟ್ಟು ಒಂದ್ ಸವಾರಿ ಹೋಗಿ ಬಂದ್ಮೇಲೆ ಖರೀದಿ ಹೇಳ್ತದೆ. ಎಲ್ಲಿ? ಹಾಗಾದ್ರೆ ಇಲ್ಲಿ ಕೊಡು ನೋಡೋಣ. ತಗೊಳ್ಳಿ ಬುದ್ಧಿ. ಪ್ರಾಣೇಶ್ವರ, ಅರೆ ಅಲ್ಲ, ಇದೇನ್ರ ಬುದ್ಧಿ ಹಿಂಗ್ ಹೊಡಿತೀರಾ? ತಗೊಳ್ಳಿ ಬುದ್ಧಿ ಚಾಟಿಯ ಕೊಡು ಇಲ್ಲಿ, ಬುದ್ಧಿ ಕೊಡು ನಾನು. ಹಲೋ, ಅಯ್ಯೋ ಅಯ್ಯೋ, ಶನಿದೇವರ ಪಾದಾರವಿಂದಲಿಗೂ ಇಲ್ದು ಹರ ನಮ್ಮ ಪಾರ್ವತಿ ಪತಿಯೇ. ಮಂತ್ರಪ್ಪ ನೋಡ್ದ ಮಂತ್ರಪ್ಪ, ನಿಮ್ದಕ್ಕ ಮಹಾರಾಜನ ನಮ್ದಕ್ಕ ಗುರಂ ಆಕಾಶ ಹೊತ್ಕೊಂಡೋಯ್ತಾರದು. ಮಂತ್ರಿಗಳೇ, ನನ್ನ ಸ್ವಾಮಿಯನ್ನು ಆ ಅಶ್ವವು ಗಗನ ಕಡೆಗೆ ಎತ್ತಿಕೊಂಡು ಹೋಗುತ್ತಿರುವುದು. ಬೇಗ ಹೋಗಿ ಭಟರನ್ನು ಕಳುಹಿಸಿ ನನ್ನ ಪ್ರಾಣೇಶ್ವರನ್ನು ಹುಡುಕಿಸಿಕೊಡಿ, ನನ್ನ ಪ್ರಾಣೇಶ್ವರನ್ನು ಹುಡುಕಿಸಿಕೊಡಿ. ಅಪ್ಪಣೆಯಂತೆ ಆಗಲಿ ತಾಯಿ. ಅಲ್ಲೇ ಭಟರೇ, ಬೇಗ ಹೋಗಿ ನಮ್ಮ ಪ್ರಭುಗಳನ್ನು ನೋಡಿ ಬನ್ನಿ. ಎಲ್ಲಿ ಹುಡುಕಿದ್ರು ಮಹಾರಾಜರು ಸಿಗಲಿಲ್ಲ, ಸುಳಿವೇ ಇಲ್ಲವು. ಅಯ್ಯೋ ಆ ಪ್ರಾಣೇಶ್ವರ, ಮುಂದೇನು ಗತಿ, ಮುಂದೇನು ಗತಿ? ಏನು, ನಮ್ಮ ತಂದೆಯು ಕಾಣಲಿಲ್ಲವೇ? ಹಾ ಜನನಿ. ಇನ್ನಾರೋ ಗತಿ ಎನಗೆ, ಏನೋ ದಾರದೋ ಎನಗೆ. ಮಾಳವ ರಾಜ್ಯಕ್ಕೆ ಮರಳಿ ಬರುವನಾಗ, ದಿಕ್ಕಿಲ್ಲ ರಾಜ್ಯಕ್ಕೆ ದೀಪವ ಬೆಳಗಿಸೋ ಪ್ರಭುವೇ. ಪ್ರಭುವೇ ಪ್ರಭುವೇ ಪ್ರಭುವೇ. ಮಾಳವ ರಾಜ್ಯಕ್ಕೆ ಮರಳಿ ಬರುವನಾಗ, ದಿಕ್ಕಿಲ್ಲ ರಾಜ್ಯಕ್ಕೆ ದೀಪವ ಬೆಳಗಿಸೋ. ಮಾಳವ ರಾಜ್ಯಕ್ಕೆ ಮರಳಿ ಬರುವನಾಗ, ದಿಕ್ಕಿಲ್ಲ ರಾಜ್ಯಕ್ಕೆ ದೀಪವ ಬೆಳಗಿಸೋ. ಪ್ರಭುವೇ ಪ್ರಭುವೇ
ಪ್ರಭುವೇ. ಅಯ್ಯೋ ಪ್ರಭುವೇ, ನಾವು ಎಷ್ಟು ಹೇಳಿದರೂ ಕೇಳದೆ ಅಶ್ವರಣರಾಗಿ ಹೋಗಿ ಎಂತಹ ಕಷ್ಟಗಳಿಗೆ ಗುರಿಯಾಗಿರುವರೋ ಏನು. ಅಯ್ಯೋ, ಮಹಾರಾಣಿಯವರು ಮೂರ್ಛಿತರಾಗಿರುವರು. ಇನ್ನು ಈ ಮಾಳವ ರಾಜ್ಯಕ್ಕೆ ಎಂತಹ ಅನಾಹುತ ಈಡಾಗುವುದೋ ಏನೋ ಕಾಣನೆ. ಏನ್ ಮಂತ್ರಪ್ಪ ನಿಮ್ದಕ್ಕ ಮಹಾರಾಜರು ನಮ್ದಕ್ಕ ಗೋಡನ ಹೊಡ್ಕೊಂಡ್ರ ಪತ್ತೆನೇ ಇಲ್ವಲ್ಲ. ಈ ಅಮ್ಮ ಚೂಸ್ತೆ ಮೊಲಗ್ಬಿಟ್ರು, ఏ బచ్చా చూస్తే ఏడుస్తాడే, ఏ సాయబర్ చూస్తే మీస తిడగాడుకో, నిమ్దుకు చూస్తే ఏడుస్తా ఉంది. ಹಿಂಗಾರೆ ಹೆಂಗೆ ಬೇಕ ಮಂದಪ್ಪ, ನಿಮ್ದಕ್ಕ ದೊಡ್ಡ ಸ್ಥಾನ ನಮ್ದಕ್ಕ ಪಾಕರ್ದಿಲ್ಲ. ನನ್ನ ಈ ಗುರಮ್ನ ಕರೆಸ್ಬಿಡು, ಇಲ್ಲದೆ ಪೋನ ಅದು ಕರೀದಿದ್ದಲ್ಲ. ಹ್ಞೂ ಕ್ಯಾ ಬೋಲ್ತಿ? ಕಾರವಾರನೆ, ನೀನು ಬಾರದೆ ಇದ್ದಿದ್ದರೆ ನಮ್ಮ ಪ್ರಭುಗಳು ಇಲ್ಲೇ ಉಳಿಯುತ್ತಿದ್ದರ ಏನು? ನೀನು ಬಂದು ನಮ್ಮ ಪ್ರಭುಗಳಿಗೆ ಇಂತಹ ಕಷ್ಟವಾದಿಗಿತ್ತು. ಅರೆ 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 ಎಂತ ಮಾತನ್ನು ಬೇಸಿಡ ಮಂತ್ರಪ್ಪ. ಆಮೇನಾದ್ರೂ ನಿಮ್ದಕ್ಕ ಮಹಾರಾಜಕ್ಕೂ ಬಲವಂತನ చేసి ನಿಮ್ದಕ್ಕ ಮಹಾರಾಜರು ಬೇಕು ಅಂತಾನೆ ನಮ್ದಕ್ಕ ಗುರಮ್ನ ಹೊಡ್ಕೊಂಡು ಹೋಯ್ತು. ಅಬ್ಬು ನನ್ಗೆ ಬೈತಿ. ಬಹುತ್ ಅಚ್ಚಾಯ್ ಬಹುತ್ ಅಚ್ಚಾಯ್. ಬೇಕ ಮಂತ್ರಪ್ಪ, ನನ್ನ ಗುರಮ್ನ ಕರೆಸ್ಬಿಡು, ಇಲ್ಲದೆ ಪೋನ ಅದು ಕರೀದಿದ್ದಲ್ಲ. ನೈತ ಏನು ಕೊಡ್ದಲ್ಲ ಅಂದ್ರೆ ಹೇಳ್ಬಿಡು. ಹ್ಞೂ ಹೇಳ್ಬಿಡು. ಅಲೇ ಕುದುರೆ ಸವಾರನೆ, ನಮ್ಮ ವಿಕ್ರಮ ಮಹಾರಾಜರ ಆಳ್ವಿಕೆಯಲ್ಲಿ ಅಂತ ದುರ್ನಡತೆಯು ಸಾಗುವುದಿಲ್ಲ. ಇರಲಿ, ನಿನ್ನ ಕುದುರೆಯ ಬೆಲೆ ಏನು? ಮಂತ್ರಪ್ಪ ಅಷ್ಟೇನ್ ಜಾಸ್ತಿ ಬೋಲಕ್ಕಿಲ್ಲ. ಓಕೆ, 1 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ನಮ್ದು ಪೈಸೆ ఉంది ಅಷ್ಟೇ. ಸರಿ, ಯಾರಲ್ಲಿ ಈ ಕುದುರೆ ಸವಾರನಿಗೆ 1 ಲಕ್ಷ ರೂಗಳನ್ನು ಕೊಡುವಂತೆ ನಮ್ಮ ಕೋಶಾಧೀಶನಿಗೆ ತಿಳಿಸಿ. ಮಂತ್ರಪ್ಪ ಎಲ್ಲ ಕುದುರೆ ಸವಾರನೆ, ನೀನಿನ್ನು ಹೊರಡಬಹುದು. ಮಂತ್ರಪ್ಪ ನಿಮ್ದಕ್ಕ ಸಲಾಂ ಮಾಡ್ತಾ ನಮ್ದಕ್ಕ ಹೋಗ್ಬಿಡ್ತದೆ. ಏನು ದಳಪತಿಗಳೇ, ಈ ರೀತಿ ಮೌನವಾಗಿ ಕುಳಿತಿರಲ್ಲ. ಮಹಾರಾಣಿಯವರು ಮೂರ್ಛಿತರಾಗಿರುವರು. ಇನ್ನು ಈ ಮಾಳವ ರಾಜ್ಯವು ಎಂತಹ ಅನಾಹುತಕ್ಕೀಡಾಗುವುದೋ ಏನು? ಏನು, ಮಾಳವ ದೇಶದ ಮಹಾಮಂತ್ರಿಗಳು ಈ ವಿಷಯವಾಗಿ ನನ್ನನ್ನು ಏಕೆ ಕೇಳುವಿರಿ? ನಾನು ಈ ರಾಜ್ಯದ ಸೈನ್ಯಕ್ಕೆ ಸೈನ್ಯಾಧಿಪತಿ ಅಷ್ಟೇ, ನನಗೆ ಬೇರೆ ಯಾವ ಹಕ್ಕು ಬಾಧ್ಯತೆಗಳೂ ಇಲ್ಲ. ಅಷ್ಟಕ್ಕೂ ನಿಮ್ಮ ರಾಜನನ್ನೇನಾದರೂ ಗ್ರಹದೂಷಣೆ ಮಾಡಿ ಎಂದು ನಾನು ಪ್ರೇರೇಪಿಸಿದ್ದೇನೆ? ರಾಜಭೋಗದ ಮದದಿಂದ ಆ ಶನಿದೇವನನ್ನು ದೂಷಿಸಿದರೆ ಅದಕ್ಕೆ ನಾನು ಹೊಣೆಯೇ? ಅಷ್ಟಕ್ಕೂ ನೀನು ಮಹಾರಾಣಿಯವರು ಇರುವರಲ್ಲ, ನೀವೇ ನೋಡಿಕೊಳ್ಳಬಹುದಲ್ಲವೇ? ಏನು ದುರ್ಜಯರೇ, ಈಗಾಡಿದ ನುಡಿಗಳು ನಿಮ್ಮ ಮನಪೂರ್ತಿಯಾಗಿ ನುಡಿದಿರಾ ಅಥವಾ ನಿಮ್ಮಲ್ಲಿ ದೂರಿರುವ ದುರ್ಬುದ್ಧಿಯನ್ನು ಬಳಸಿ ಮಾತನಾಡಿದಿರಾ? ಇದು ನಮ್ಮೆಲ್ಲರ ರಾಜ್ಯವಲ್ಲವೇ? ನಮ್ಮ ಪ್ರಭುಗಳ ಕಷ್ಟ ಸುಖಗಳಲ್ಲಿ ನಾವೆಲ್ಲರೂ ಭಾಗಿಗಳಲ್ಲವೇ? ಅಮಾತ್ಯರೇ, ನೀವು ನನಗೆ ಹಿತೋಪದೇಶವನ್ನು ಹೇಳುವುದೇ? ನೀವು ಸಹ ನನ್ನ ಹಾಗೆ ಓರ್ವ ಅಧಿಕಾರಿ ಅಷ್ಟೇ. ಅಷ್ಟರಲ್ಲೇ ಕಾಲ ಕಳೆಯುವುದು ಲೇಸಾಗಿದೆ. ಅಷ್ಟಕ್ಕೂ ಇಂಥ ಅವಿವೇಕಿಗಳ ಸಂಗಡ ನನಗೆ ಹೆಚ್ಚು ವಾರ್ತಾಲಾಪ ಬೇಕೆ? ನಾನಿನ್ನು ಬರುವೆನು. ಅಮ್ಮ ಅಮ್ಮ, ಹೇಳು ತಾಯಿ, ಹೇಳು ತಾಯಿ. ಪ್ರಾಣೇಶ್ವರ, ನನ್ನ ಪ್ರಾಣೇಶ್ವರ ಎಲ್ಲಿರುವರು? ನನ್ನ ಪ್ರಾಣೇಶ್ವರ ಎಲ್ಲಿರುವರು? ಮಂತ್ರಿಗಳೇ, ಪ್ರಾಣೇಶ್ವರ. ಅಮ್ಮ, ನಮ್ಮ ಪ್ರಭುಗಳು ಇಲ್ಲಿಲ್ಲವಮ್ಮ. ಅಯ್ಯೋ ಪ್ರಭುವೇ, ಇಷ್ಟೆಲ್ಲವನ್ನು ನೋಡಲು ನಮ್ಮನ್ನು ಮಾತ್ರ ಎಲ್ಲೇ ಬಿಟ್ಟು ನೀವು ಮಾತ್ರ ಒಂಟಿಯಾಗಿರುವುದು ನ್ಯಾಯವೇ ತಾಯಿ? ನನ್ನ ಪ್ರಾಣೇಶನ್ ಇಲ್ಲದಿದ್ದರೆ ಮುಂದಿನ ಗತಿ ಏನು? ಮುಂದಿನ ಗತಿ ಏನು? ಕತ್ತ ನಡೆ ಕುಮಾರ. ಇದೇ ಸಮಯವನಗೆ ನೋಡಲು, ಇದೇ ಸಮಯವನಗೆ. ಇದೇ ಸಮಯವನಗೆ ನೋಡಲು, ಇದೇ ಸಮಯವನಗೆ.
ಹೋದ ರಾಜನು ಬರುವುದ ಕಾಣೆ, ಹೋದ ರಾಜನು ಬರುವುದ ಕಾಣೆ, ಬಂದರ ಅವನನ್ನಡಗಿಸುವೆ, ಬಂದರ ಅವನನ್ನಡಗಿಸುವೆ. ಹೋದ ರಾಜನು ಬರುವುದ ಕಾಣೆ, ಬಂದರ ಅವನನ್ನಡಗಿಸುವೆ. ಮೀರಿ ನಡೆದರೆ ಹಾರಿಸಿಕೊಳ್ಳು, ಮೀರಿ ನಡೆದರೆ ಹಾರಿಸಿಕೊಳ್ಳು. ಸಂತಸದಿಂದ ರಾಜ್ಯವಾಳುವುದು ಇದೇ ಸಮಯವನಗೆ, ಓಡಲು ಇದೇ ಸಮಯವನಗೆ. ಮಂತ್ರಿ ರಾಣಿಯರ ಸೆರೆಮನೆ ಸೇರಿಸಿ, ಮಂತ್ರಿ ರಾಣಿಯರ ಸೆರೆಮನೆ ಸೇರಿಸಿ ಸಂತಸದಿಂದ ರಾಜ್ಯವಾಳುವುದಕ್ಕೆ, ಸಂತಸದಿಂದ ರಾಜ್ಯವಾಳುವುದಕ್ಕೆ ಇದೇ ಸಮಯವನಗೆ, ನೋಡಲು ಇದೇ ಸಮಯವನಗೆ, ಇದೇ ಸಮಯವನಗೆ, ನೋಡಲು ಇದೇ ಸಮಯವನಗೆ. ಆಹಾ ಶನಿದೇವ, ಶ್ರಮವಿಲ್ಲದೆ ರಾಜ್ಯವನ್ನು ಕರುಣಿಸಿದೆಯಾ ತಂದೆ? ಆ ಆತ್ಮನಾದ ವಿಕ್ರಮರಾಜನು ಕಾಡು ಮೇಡುಗಳಲ್ಲಿ ಎಲ್ಲಿ ಅಲೆಯುತ್ತಿರುವನೋ ಏನೋ, ಅಥವಾ ಕಾಡು ಮೃಗಗಳು ಎಲ್ಲಿ ಭಕ್ಷಿಸಿದವೋ ಏನೋ. ಆ ದುಷ್ಟನಾದ ಬಟ್ಟಿಯು ನನಗೇನಾದರೂ ಎದುರಾದರೆ ಅವನನ್ನು ಸಂಹರಿಸಿ ಬಿಡುವೆನು. ಇನ್ನು ರಾಣಿಯು ತಾನೆ ನನ್ನ ಸವಿ ನುಡಿಗಳಿಂದ ನನ್ನ ವಶವಾಗುವಂತೆ ಮಾಡಿಕೊಳ್ಳುವೆನು. ಹಸುಳೆ, ಹಸುಳೆ, ಅವನು ಎಷ್ಟು ಮಾತ್ರದವನು, ಅವನನ್ನು ನನ್ನ ಖಡ್ಗಕ್ಕೆ ಹಾದು ತೆಗೆದುಕೊಳ್ಳುವನು. ಇರಲಿ, ಈ ಸಿಂಹಾಸನವು ನನ್ನ ವಶವಾಗಬೇಕಾದರೆ ಓರ್ವ ಯುಕ್ತಿಯುಳ್ಳ ಮನುಷ್ಯನ ಸಹಾಯವು ಬೇಕಲ್ಲವೇ? ಯಾರಾದರೆ ಸರಿಯಾಗಬಹುದು? ಇನ್ನು ಯಾರು? ನನ್ನ ಪ್ರಿಯ ಮಿತ್ರನಾದ ವೀರವರ್ಮನೇ ಇದಕ್ಕೆ ತಕ್ಕನಾದವನು. ಇರಲಿ, ಅವನನ್ನು ಬರಮಾಡಿ ನನ್ನ ಆಂತರ್ಯದ ವಿಷಯವನ್ನು ಅವನೊಡನೆ ಆಲೋಚಿಸುವೆನು. ಯಾರಲ್ಲಿ? ನನ್ನ ಪ್ರಿಯ ಮಿತ್ರನಾದ ವೀರವರ್ಮನನ್ನು ಬರಮಾಡಿ. ಮಿತ್ರ ದುರ್ಜಯ, ಮಿತ್ರ ವೀರವರ್ಮ, ಮಿತ್ರನೇಯನ ಕರೆಸಿದ ಪರಿ ಪೇಳು ಬೇಗ ಧೀರಾನೆ. ಮಿತ್ರನೇಯನ ಕರೆಸಿದ ಪರಿ ಪೇಳು ಬೇಗ ಧೀರಾನೆ. ಪಂದಿಹದು ಮಿತ್ರನೇಯನ ಕರೆಸಿದ ಪರಿ ಹೇಳೋ ಬೇಗ ಈಗಾನೆ. ದುರ್ಜಯ, ಆತುರದಿಂದಲೇ ಕರೆಸಿದ ಕಾರ್ಯವ, ಆತುರದಿಂದಲೇ ಕರೆಸಿದ ಕಾರ್ಯವ ಸಂತಸದಿಂದಲೇ ಬೇಳು ಬೇಗನೆ. ಮಿತ್ರನೇಯನ ಕರೆಸಿದ ಪರಿ ಬೇಳು ಬೇಗ ಧೀರಾನೆ, ಧೀರಾನೆ, ಧೀರಾನೆ. ಮಿತ್ರ ದುರ್ಜಯ, ಮಿತ್ರ ನನ್ನನ್ನು ಇಷ್ಟು ಆತುರದಿಂದ ಬರಮಾಡಲು ಕಾರಣವೇನು? ಮಿತ್ರ ವೀರವರ್ಮ, ದುರ್ಜಯ, ನಿನ್ನಲ್ಲಿ ಒಂದು ಆಂತರ್ಯದ ವಿಷಯವಿರುವುದು, ಅದಕ್ಕಾಗಿಯೇ ನಿನ್ನನ್ನು ಬರಮಾಡಿದೆನು. ಏನು? ನನ್ನಲ್ಲಿಯೇ? ಹೌದು. ಏನು ಅಂತಹ ವಿಚಾರ? ಅಂತ ಹೆಚ್ಚಿನ ವಿಚಾರವಂದರೆ ನನ್ನಲ್ಲಿ ಮುಚ್ಚು ಬರೆಯಕ್ಕೆ ತಿಳಿಸುವ ನಾವು. ಮಿತ್ರ ವೀರ,
ನಮ್ಮ ರಾಜನಾದ ವಿಕ್ರಮನು ಗ್ರಹ ದೂಷಣೆಯನ್ನು ಮಾಡಿ ರಾಜಭ್ರಷ್ಟನಾಗಿ ರಾಜ್ಯವನ್ನು ಬಿಟ್ಟು ಹೋಗಿರುವುದು ನಿನಗೆ ತಿಳಿದ ವಿಷಯವು ತಾನೆ? ನನಗೆ ಏನು, ಇಡೀ ರಾಜ್ಯಕ್ಕೆ ತಿಳಿದ ವಿಷಯವು ತಾನೇ. ಅದರಲ್ಲಿಯೂ ಈ ರಾಜ್ಯದ ಸಿಂಹಾಸನ ಉಳಿಸಲು ನಾವೆಲ್ಲರೂ ಸಹಾಯಕರಾಗಬೇಕಲ್ಲವೇ? ನಾವೆಲ್ಲರೂ ಬೇಡ, ನಾವಿರುವರೇ ಎಂದು ಹೇಳಬಾರದೆ? ಏನು ನಾವಿರುವರೆ? ಅದು ಹೇಗೆ ಸಾಧ್ಯ ದಳಪತಿಗಳೇ? ಮಿತ್ರ ವೀರವರ್ಮ, ನೀನು ನನ್ನ ಆಪ್ತ ಮಿತ್ರನೆಂದು ನನ್ನ ಆಂತರ್ಯದ ವಿಷಯವನ್ನು ನಿನಗೆ ಹೇಳುವೆನು. ಈ ಗುಟ್ಟನ್ನೇನಾದರೂ ನೀನು ರಟ್ಟು ಮಾಡಿದರೆ ನಿನ್ನ ತಲೆ ಕುಟ್ಟು ಹಿಡಿಯುವುದು. ಇರಲಿ ನೋಡು ಮಿತ್ರ, ಈಗ ಈ ರಾಜ್ಯದ ಸಿಂಹಾಸನವನ್ನು ನಾವು ಆಕ್ರಮಿಸಬೇಕು. ಆಗ ನಾನೇ ರಾಜ, ನೀನೇ ಮಂತ್ರಿ. ಹೇಗೆ? ಯೋಚನೆಯೇನೋ ಸಮಂಜಸವಾಗಿದೆ, ಆದರೆ ಅಷ್ಟು ಸುಲಭವಾಗಿ ಸಾಗಲಾರದು. ಅದಕ್ಕೆ ತಕ್ಕ ಉಪಾಯ ಹುಡುಕಿದರೆ ಸರಿ ಹೋಗುವುದು, ಇಲ್ಲವಾದರೆ ನಮ್ಮ ಕನಸು ನನಸಾಗಲಾರದು. ಉಪಾಯವೇನು ತಿಳಿಸು, ಅದರಂತೆ ಅನುವಾದಿಸೋಣ. ಹಾಗಾದರೆ ಕೇಳು. ಈ ರಾಜ್ಯದ ರಾಜಮುದ್ರೆ ಬಕ್ಕಸದ ಬೀಗದೆಸಲು ನಮ್ಮ ವಶವಾಗಬೇಕು, ಇಲ್ಲವಾದರೆ ಈ ರಾಜ್ಯದ ಪ್ರಜೆಗಳೇ ನಮಗೆದುರಾಗುವರು. ರಾಜಮುದ್ರೆ ಬಕ್ಕಸ ಬೀಗಸಲು ವಶವಾಗಬೇಕು. ಇನ್ನು ರಾಜಮುದ್ರೆಯ ಬಟ್ಟಿಯು ಅಡ್ಡಿಯಾಗಿ ಬಂದರೆ ಅವನನ್ನು ಸೆರೆಮನೆಗೆ ಸೇರಿಸಿ ಅನ್ನ ನೀರು ಕೊಡದೆ ಅವನ ಪಥವನ್ನು ಕುಗ್ಗಿಸಿ ನಮ್ಮ ಹಾದಿಗೆ ಬರುವಂತೆ ಮಾಡಬೇಕು. ಓಹೋ, ತುಂಬಾ ತುಂಬಾ ಉಪಯುಕ್ತವಾಗಿದೆ ಮಿತ್ರಮ್ಮ. ರಹಸ್ಯವಾಗಿದೆ ಮತ್ತು ಬಹು ಪ್ರಶಸ್ತವಾಗಿದೆ ಈ ಉಪಾಯ. ಅಲ್ಲ 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 ಮಂತ್ರಿಗಳು, ಮಹಾಮಂತ್ರಿಗಳು, ಅಷ್ಟಕ್ಕೂ ಅವರು ನಮ್ಮ ವಶವಾಗದಿದ್ದರೆ ಅದು ಒಂದಕ್ಕೂ ಆಲೋಚಿಸಬೇಡಿದ್ರು ದೇರೆ. ಓ ಮರತೆ ಪ್ರಭುಗಳು, ಮಹಾಪ್ರಭುಗಳು, ಪ್ರಭುಗಳೇ, ಅದು ಒಂದಕ್ಕೂ ನೀವು ಆಲೋಚಿಸಬೇಡಿ. ಅದು ಏನೇ ಬಂದರೂ ಸರಿ, ಎಲ್ಲವನ್ನು ನಾನೇ ನೋಡಿಕೊಂಡು ರಾಜಮುದ್ರೆ ಬಕ್ಕಸದ ಬಿಗಿಸಲು ನಮ್ಮ ವಶವಾಗುವಂತೆ ಮಾಡುವೆನು. ಓಹೋ, ಬಹಳ ಪ್ರಶಸ್ತವಾಗಿದೆ ಮಿತ್ರಮ್ಮ. ಈಗ ನನಗೆ ಸಂತೋಷವಾಯಿತು. ಆಯ್ತು. ಸಮಾನರಾಯರಿಂದು ನಮಗೆ, ಸಮಾನರಾಯರಿಂದು ನಮಗೆ, ಮಾಳವ ರಾಜವು ಮಾರಿಪೋಗುವುದು, ಮಾಳವ ರಾಜವು ಮಾರಿಪೋಗುವುದು, ಮೊದಲೇ ರಾಜವ ಕೀಳಿಗ ನಮಗೆ, ಮೊದಲೇ ರಾಜವ ಕೀಳಿಗ ನಮಗೆ, ಸಮಾನರಾಯರಿಂದು ನಮಗೆ, ಸರಿ ಸಮಾನರಾಯರಿಂದು ನಮಗೆ, ಸಮಾನರಾಯರಿಂದು ನಮಗೆ. ಸ್ವಲ್ಪ ವಿಶ್ರಮಿಸೋಣ. ಅಪ್ಪಣೆ ಎಂದಾಗಲಿ. ದುರಾತ್ಮನು ಮೂರ್ಛಿತನಾಗಿ ಬಿದ್ದಿರುವನು. ಇರಲಿ, ಈಗ ಇವನನ್ನು ಎಚ್ಚರಗೊಳಿಸಿ ಈ ಅಶ್ವವನ್ನು ಮಾಯವಾಗಿ ಮಾಡಿ ನನ್ನ ಮಹಿಮೆ ಏನೆಂಬುದನ್ನು ತೋರ್ಪಡಿಸುವೆನು. ಇದೇನು, ನನ್ನ ಅಶ್ವ ಏನಾಯಿತು? ನಾನೀಗ ಎಲ್ಲಿರುವೆ? ಅಯ್ಯೋ, ನನಗೆ ದಿಕ್ಕು ಯಾರು? ಯಾರೋ ಗತಿಗೆ ನಾಗೆ ಶನಿದೇವ, ಯಾರೋ ಗತಿಗೆ ನಾಗೆ ಪರಮಾತ್ಮ. ಈ ಅರಣ್ಯದಲ್ಲಿ ನನಗೆ ದಿಕ್ಕು ಯಾರು ತಂದೆ?
ಗೊತ್ತಿಲ್ಲವೇ ತಂದೆ? ಎಲ್ಲಿ ಹೋಗಲಿ? ಅಯ್ಯೋ, ಆದಿಯಿಲ್ಲದ ಅಡವಿಯ ಸೇರಿದೆ ಪರಮಾತ್ಮ. ಆದಿಯಿಲ್ಲದ ಅಡವಿಯ ಸೇರಿದೆ, ಕರುಣಿಸಿ ಕಾಯೋ ಕಲಿ ಮಹಾದೇವ. ಕರುಣಿಸಿ ಕಾಯೋ ಕಲಿ ಮಹಾದೇವ, ಕರುಣ ಭರಣ. ನನ್ನನ್ನು ಕನಿಕರಿಸಿ ಕೃತಾರ್ಥ ನನ್ನಗೆ ಮಾಡದೆ ಕಡೆಗೆ ಕಾಡಿನಲ್ಲಿ ಕಾಣಲು ಸೆಳೆದಿರುವಿ ತಂದೆ. ದೇವ ರವಿನಂತನ ನಿನ್ನ ಘೋರ ಕಷ್ಟಗಳನ್ನು ನಾನು ಅರ್ಥ ಮಾಡಿಕೊಂಡಿರುವೆನು ತಂದೆ. ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಈ ಘೋರ ಕಾನನದಲ್ಲಿ ನಾನು ಎಲ್ಲಿ ಹೋಗಲಿ ದೇವ? ಏನು ಮಾಡಲಿ ದೇವ? ನೀನೇ ನನ್ನನ್ನು ಕನಿಕರಿಸಬೇಕು. ಕನಿಕರಿಸಿ ಕಾಯೋ ಕಾಗೆ ವಾಹನ, ಕನಿಕರಿಸಿ ಕಾಯೋ ಕಾಗೆ ವಾಹನ, ಕಾನನದಿ ಕಷ್ಟದೋಳ್ ಸಿಲುಕಿಸಿ ಕಾಡು ತೀರ್ಪೆಯ ದೇವಾ. ಚರಣಗಳನ್ನು ನಿನ್ನ ಚರಣಗಳನ್ನು ಬಿಡದೆ ಪೂಜಿಸುವೆ. ಕಷ್ಟವ ಕೊಡದ ಕಾಯ ಕಲಿ ಪುರುಷ ನೀನು. ಪರಮಾತ್ಮ, ನಾನು ಎಷ್ಟು ಬೇಡಿದರೂ ನನ್ನ ಮೇಲೆ ನಿನಗೆ ದಯ ಬಾರದಾಗಿದೆ. ಏನು ಮಾಡಲಿ ದೇವ? ಸೂರ್ಯನು ಪಶ್ಚಿಮದ ಕಡಲನ್ನು ಸೇರಿದನು, ಕತ್ತಲು ಕವಿಯುತ್ತಿರುವುದು. ಈ ಘೋರ ಕಾನನದಲ್ಲಿ ನಾನು ಎಲ್ಲಿ ಹೋಗಲಿ ದೇವ? ಏನು ಮಾಡಲಿ? ಅಯ್ಯೋ, ಇರಲಿ, ಈ ದಿನ ಇಲ್ಲಿಯೇ ಕಾಲವನ್ನು ಕಳೆದು ಮುಂದೆ ಎಲ್ಲಿ ಆದರೂ ಹೋಗುವೆನು. ಸಮರು ಯಾರು ಎನಗೆ ಇದರೆಯೋಳ್ ಸಮರು ಯಾರು ಎನಗೆ ಸಮರು ಯಾರು ಎನಗೆ ಇದರೆಯೋಳ್ ಸಮರು ಯಾರು ಎನಗೆ ಧರ್ಮವ ಅಳಿಸುವೆ ಧರ್ಮವ ಬೆಳೆಸುವೆ ಧರ್ಮವ ಅಳಿಸುವೆ ಧರ್ಮವ ಬೆಳೆಸು ಪಾಪಾತ್ಮರನ್ನ ಬಲಿ ಮಾಡುವೆ
ಪಾಪಾತ್ಮರನ್ನ ಬಲಿ ಮಾಡುವೆನ, ಪಾಮರರನ್ನ ಪಾಲಿಸುವೆ. ಪಾಮರರನ್ನು ನಾ ಪಾಲಿಸುವೆ. ಸಮರು ಯಾರು ಎನಗೆ, ಇದರೆಯೋಳ್ ಸಮರು ಯಾರು ಎನಗೆ. ಎನ್ನನ್ನು ಸ್ಮರಿಸದೆ ದೂಷಣಗೈಯುವ, ಎನ್ನನ್ನು ಸ್ಮರಿಸದೆ ದೂಷಣಗೈಯುವ ಯಾರೇ ಆಗಲ್ ಬಿಡಿದು ಕಾಡುವೆನು. ಯಾರೇ ಆಗಲ್ ಬಿಡಿದು ಕಾಡುವೆನು. ಸಮರು ಯಾರು ಎನಗೆ, ಇದರೆಯೋ ಸಮರು ಯಾರು ಎನಗೆ. ಎಲ್ಲವೋ ದುರಾತ್ಮನಾದ ವಿಕ್ರಮ, ಈಗ ನಾನ್ಯಾರೆಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಇನ್ನು ಏನಾಗಿದೆ, ಮುಂದೆ ನನ್ನ ಸಾಮರ್ಥ್ಯವನ್ನು ಕಾಣುತ್ತೆ. ಇರಲಿ, ಈಗ ಈ ಪ್ರಾಂತ್ಯದಲ್ಲಿ ಬೇಟೆಗಾರರು, ಅವರ ದೃಷ್ಟಿ ಇವನ ಮೇಲೆ ಬೀಳುವಂತೆ ಮಾಡಿ ಈ ಮೂರ್ಖನನ್ನು ತಾಮಾಲಿಂದ ನಗರವನ್ನು ಸೇರುವಂತೆ ಮಾಡು. ಇವನು ಇದೇ ರೂಪಿನಿಂದಲೇ ಹೋದರೆ ಸಮಸ್ತರು ಇವರೇ ಯಾರೆಂಬುದನ್ನು ಗುರುತಿಸಿ ಇವನಿಗೆ ಬೇಕಾದ ಸಲಕರಣೆಗಳನ್ನು ಮಾಡಿ ಪುನಃ ಉಜ್ಜಯಿನಿಯನ್ನು ಸೇರುವಂತೆ ಮಾಡು. ಆದ ಕಾರಣ ಇವನು ಹೋಗುವ ಹಾದಿಯಲ್ಲಿ ಚೋರನ ಕೈಗೆ ಸಿಕ್ಕಿಸಿ ಆ ಚೋರನನ್ನು ಎದುರಿಸಲಾಗದೆ ನಿಶ್ಶಕ್ತನನ್ನಾಗಿ ಮಾಡಿ ಆ ಚೋರಿನಿಂದಲೇ ಇವನ ಆಭರಣಗಳೆಲ್ಲವನ್ನು ಕಸಿಯುವಂತೆ ಮಾಡುವನು. ಇರಲಿ, ಆಟವ ತೊಟ್ಟು ಪ್ರಾಜ್ಞೆ ಇಟ್ಟು ಇವನ ಬಿಡಿದು ಕಾಡುವೆ. ಆಟವ ತೊಟ್ಟು ಪ್ರಾಜ್ಞೆ ಇಟ್ಟು ಇವನ ಬಿಡಿದು ಕಾಡುವೆ. ಇವನ ಬಿಡಿದು ಕಾಡುವೆ, ಇವನ ಸಿಡಿದು ಕಾಡುವೆ. ಆಟವ ತೊಟ್ಟು ಪ್ರಾಜ್ಞೆ ಇಟ್ಟು ಇವನ ಬಿಡಿದು ಕಾಡುವೆ. ಜಗದಿ ಮೆರವ ಇವನ ನಾಮ ನಾಶ ಮಾಡಿ ನಲೆಯುವೆ. ಜಗದಿ ಮೆರವ ಇವನ ನಾಮ ನಾಶ ಮಾಡಿ ನಲೆಯುವೆ. ನಾಶ ಮಾಡಿ ನಲೆಯುವೆ, ನಾಶ ಮಾಡಿ ನಲೆಯುವೆ. ಆಟವ ತೊಟ್ಟು ಪ್ರಾಜ್ಞೆ ಇಟ್ಟು ಇವನ ಬಿಡಿದು ಕಾಡುವೆ. ಇವನ ಸಿಡಿದು ಕಾಡುವೆ, ಇವನ ಬಿಡಿದು ಕಾಡುವೆ. ಬನ್ನಿ ಬನ್ನಿ ಬೆಳೆಯರೆ ಬೇಟೆಯಾಡಿ ನಲಿಯುವ, ಮಂದಾಸದಿಂದ ನಾವು ಬಂದ ಹುಲಿಯ ಕೊಲ್ಲುವ. ಕದಲಿపోವುದು, ಕಾಡು ಅಂತಿಯೋ ಅಲ್ಲಿ ನೋಡು ಪುಲ್ಲಿಯೋ ಸುತ್ತಿ ಸುತ್ತಿ ನಲಿಯುವುದು. ಜಾಲದಿಂದಲೇ ನಾವು ಬಲೆ ಬೀಸುವ, ಮಂದಾಸದಿಂದ ನಾವು ಬಂದ ಪುಲಿಯ ಕೊಲ್ಲುವ. ಆ ಥರ ಹೋಗ್ಬೇಕಾಯ್ತು. ಕಾಡು ಹಂದಿಯೋ ಕದಲಿ ಹೋಗುವುದು, ಕಲ್ಲಿನಿಂದ ಬಂದು ನಾವು ಎದ್ದು ಮಾಡುವ. ಒಂದು ಪುಲಿಯ ಕೊಲ್ಲುವ. ಬರ ನಾಯಿ ಹೋಗುವುದು, ಮಲದ ಗುಂಪಿಗೆ ನಾಯಿ ಹೋಗುವುದು. ಅದು ಒಂದು ಹಾಕಿಸಿ ಮಾಡಿ ಸಿಗಿದು ಹೋಗುವುದು. ಅದು ಒಂದು ಗೆಳೆಯರೇ ಬೇಡಿ ಹೋಗುವುದು. ಬನ್ನಿ ಗೆಳೆಯ
ಬೇಟೆಯಾಡಿ ನಲಿಯುವ ಮಂದಹಾಸದಿಂದ ನಾವು ಒಂದು ಹುಲಿಯ ಕೊಲ್ಲುವ ಕೊಲ್ಲುವ ಕೊಲ್ಲುವ. ಲೇ ಎಲ್ಲ ಮಲ್ಲ ಕಲ್ಲ ಹಿಂಗೆ ಬರಲ್ಲ. ಈ ಪದ್ರನಾಗ ಮಲಗೆಲ್ಲ ಸುತ್ತ ಐತೆ, ನಾ ಎಲ್ಲ ಸುತ್ಕೊಂಡ್ರ ನನ್ನೆಲ್ಲ ಪದ್ರ ಸುತ್ಕೊಂಡ್ರ ಮದೆ ಸುಮ್ಕಿರಲ್ಲ, ಯಾಕಂಗ್ ಬಡ್ಕೊಂತೀರಿ? ಬೇಟೆ ಆಡೋ ದೊಡ್ಡ ಸಂಖ್ಯೆ ಬೋತ್ ಯಾಕ ಬಡ್ಕೊಂತೀರಿ? ಲೇ 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 ಕಲ್ಲ, ಲೇ ಕಲ್ಲ, ಇವು ಹೊಡೆದ ಬೇಟೆ ಎಂತ ಗೊತ್ತೇನಾ? ಲೇ ಅವನು ಹೊಡಿತದ ಅದ ಅದೇನು ಅಂತಾರಲ್ಲಪ್ಪ, ಮುಟ್ಕಂದ್ರೆ ಮುದ್ರಕಂದದಲ್ಲ ಅದ. ಅದು ಬಂಡ. ಏ ಸುಮ್ಕಿರಲ್ಲ, ಯಾಕ್ರೋ ಹಿಂಗೆ ಎದೆ ಮಾಡ್ತೀರಿ? ಊರ್ ಕಡೆ ಇದು ಬಂದಿಲ್ಲ ನಿಮ್ಕ? ಕಾಳಪ್ಪನ ಕಾಲುವಾಗ ಹೋಗಿ ಬೀರಪ್ಪನ ಬಾಯಾಗ ಮಕ್ಕದ ಮೇಲೆ ನೀರು ಹಾಕೊಂಡು ರೊಟ್ಟಿ ಗಿಟ್ಟಿ ಬಾಯಾಗ ಹಾಕೊಂಡು ಊರ್ ದಾರಿ ಹಿಡಿಲ್ಲ. ನಡೀರ ನಡೀರ ನಡೀರ